ಬಳ್ಳಾರಿ ಗಣಿ ಮಾಫಿಯಾ ಈಗ ಲ್ಯಾಂಡ್ ಮಾಫಿಯಾ ಆಗಿ ಕನ್ವರ್ಟ್. ಒಂದೇ ತಿಂಗಳಲ್ಲಿ 18 ಎಕರೆ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿ. ಸರ್ಕಾರಿ ಜಮೀನು ಸ್ಮಶಾನ ಭೂಮಿ ಲೇಔಟ್ ಆಗಿ ಮಾರಾಟ ಯತ್ನ. ನಕಲಿ ಕೋರ್ಟ್ ಆದೇಶ, ನಕಲಿ ಬುಡಾ ಲೇಔಟ್ ನಕ್ಷೆ ಸೃಷ್ಟಿಸಿ ಅಕ್ರಮ. ಸರ್ವೆ ನಂಬರ್ 101ರ 3 ಎಕರೆ ಸರ್ಕಾರಿ ಜಮೀನಿಗೆ ಫಾರಂ 2 ನೀಡಿದ ಆರೋಪ. ಫಾರಂ 2 ನೀಡಿದ ಮಹಾನಗರ ಪಾಲಿಕೆಯ 9 ಸಿಬ್ಬಂದಿ ಅಮಾನತು. ಝೋನಲ್ ಕಮಿಷನರ್ ಪಣಿರಾಜ್, ಆಮೇಲೆ ಜಿಲ್ಲಾ ರಿಜಿಸ್ಟರ್ ಅಬ್ದುಲ್ ರೆಹಮಾನ್, ಎಆರ್ಒ ವೆಂಕಟೇಶ್, ಆರ್ಐ ಜಗನ್ಮೋಹನ್, ಅಬ್ದುಲ್ ಕಾದಿರ್, ಬಿಲ್ ಕಲೆಕ್ಟರ್ ನರೇಶ್ ಕುಮಾರ್, ಸೌಮ್ಯ, ಎಸ್ಡಿಎ ನಿತೀಶ್, ಪ್ರವೀಣ್ ಅಮಾನತು. ಅಕ್ರಮ ದಾಖಲೆ ನೀಡಿ ಫಾರಂ 2 ಪಡೆದಿದ್ದ ದುರ್ಗಣ್ಣ ಪರಾರಿ. ಅಕ್ರಮ ದಾಖಲೆಗಳ ಮುಖಾಂತರವಾಗಿ ಕಬಳಿಸಿದ ಸರ್ಕಾರಿ ಭೂಮಿ ತೆರವಿಗೆ ಕ್ರಮ. ಈಗಾಗಲೇ 3 ಪ್ರಕರಣದಲ್ಲಿ 14 ಪಾಲಿಕೆ ಸಿಬ್ಬಂದಿ ಅಧಿಕಾರಿಗಳನ್ನು ಅಮಾನತು ಮಾಡಲಾಗಿದೆ. ಇತ್ತೀಚೆಗೆ ನಗರದಲ್ಲಿ ಈ ಒಂದು ವಕ್ಫ್ ಬೋರ್ಡ್ ಆಸ್ತಿ ಮತ್ತು ಆಮೇಲೆ ಅಂದ್ರಾಳ್ 101 ಸರ್ವೆ ನಂಬರ್ನ ಅಂದ್ರಾಳ ಪ್ರದೇಶದಲ್ಲಿ ಒಂದೇನು ನಮ್ಮ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಸೇರಿ ಬೆಳಕಿಗೆ ಬಂತು ಒಂದು ಪ್ರಕರಣ. ಆ ಪ್ರಕರಣದಲ್ಲಿ ಯಾರೇ ಇರಲಿ ಎಂಥವರೇ ಇರಲಿ ನಾವು ಅದನ್ನು ಸಹಿಸ್ಕೊಳ್ಳೋ ಪ್ರಸಕ್ತಿನೇ ಇಲ್ಲ. ಈಗಾಗಲೇ ನಮ್ಮ ಆಯುಕ್ತರು ಆಮೇಲೆ ಇಲಾಖೆಯ ವತಿಯಿಂದ ಏನು ನಾವು ಕ್ರಮ ತಗೊಳ್ಬೇಕು ಆ ಕ್ರಮ ತಗೊಂಡಿದ್ವಿ. ಆಮೇಲೆ ಅಮಾನತ್ನಲ್ಲಿ ಕೆಲವು ಮಾಡಿದ್ದೀವಿ. ಆಮೇಲೆ ಇವತ್ತು ದುರ್ಗಣ್ಣ ಎಂಬ ವ್ಯಕ್ತಿ ಏನು ಇವತ್ತು ಸರ್ಕಾರದಿಂದ ಅದೇನಿದೆ ತಾಣಲ್ಲ ಅವರು ಹಸ್ಬೆಂಡಿಗೆ ಅಂದರೆ ಅವ್ರಿಗೆ ಕಾಣೆ ಆಗಿದ್ದಾರೆ ಅಂತ ಸುದ್ದಿ ಬಂದಾಗ ಅವ್ರ ಮೇಲೆ ಕಂದಾಯ ಅಧಿಕಾರಿಗಳು ನಾವು ಪತ್ರ ಬರೆದಿದ್ದೀವಿ. ಅವರು ಸಹ ಕಾನೂನಲ್ಲಿ ಏನು ಅವಕಾಶ ಇದೆ ಕ್ರಮ ತಗೊಳ್ಳೋಕ್ಕೆ ಮುಂದಾಗಿದ್ದಾರೆ. ಇವಾಗ ಇಂಥ ಪ್ರಕರಣಗಳು ನಾವು ಪಾಲಿಕೆಯವರಾಗಲಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಇದನ್ನು ಪ್ರೋತ್ಸಾಹ ಮಾಡ್ಬೇಕಂತ ಕೆಲವರು ಅಂತಾರೆ. ಇದರಲ್ಲಿ ಯಾವುದೇ ಥರದ ಇಂಥವ್ರು ಯಾರೇ ಎಷ್ಟೇ ದೊಡ್ಡವರಾಗಿರಲಿ ನಾವು ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ತಗೊಳ್ತೀವಿ, ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತೀವಿ. ಆಮೇಲೆ ಇಂಥವು ಇನ್ನೂ ಏನಾದರೂ ಸಾರ್ವಜನಿಕರಿಗೆ ಗೊತ್ತಾದಲ್ಲಿ ನಮಗೆ ಗೊತ್ತಾದರೆ ಅವ್ರು ನಮ್ಮ ಗಮನಕ್ಕೆ ತಂದ್ರಗಿನ ಅವ್ರು ಪರಿಶೀಲನೆ ಮಾಡಿ ಅವ್ರು ಕ್ರಮ ಕಳ್ಳೋಕ್ಕೆ ನಾವು ಸಿದ್ಧರಿದ್ದೇವೆ. ಇತ್ತೀಚೆಗೆ